ಮಿಸ್ ಮಾಡಿದ ಎಲ್ಲರೂ ಕೂಡ ಜೋಡಿ ನಂಬರ್ 1 ರಿಯಾಲಿಟಿ ಶೋ ನೋಡಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು. ಸಖತ್ತಾಗಿ ಒಂದು ಮೂವಿ ರಿಕ್ರಿಯೇಷನ್ ರೌಂಡ್ ಇರುತ್ತೆ. ಸೊ ಇದರಲ್ಲಿ ರಾಮಾಚಾರ್ಯ ಸಿನಿಮಾ ಆಯ್ಕೆ ಮಾಡ್ಕೋತಾರೆ. ರಾಮಾಚಾರಿಯಾಗಿ ರವಿಚಂದ್ರನ್ ಆಗಿ ಬಾಳು ಬೆಳಗುಂದಿ ನಟಿಸಿದ್ದಾರೆ. ಮಾಲಾಶ್ರೀಯಾಗಿ ಮಾಲಾಶ್ರೀ ಬೆಳಗುಂದಿ ಅವರು ಅಭಿನಯವನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಸಿನಿಮಾವನ್ನ ರೀಕ್ರಿಯೇಟ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಬಾಳು ಬೆಳಗುಂದಿಗೆ ಮತ್ತು ಮಾಲಾಶ್ರೀ ಅವರಿಗೆ. ಬಾಳು ಅವರಿಗೆ ಈಗಾಗಲೇ ಕ್ಯಾಮರಾ ಫೇಸ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಮಾಲಾಶ್ರೀ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ವೇ ಇಲ್ಲ. ಅವರು ಫಸ್ಟ್ ಟೈಮ್ ಜಡ್ಜಸ್ ಗಳ ಮುಂದೆ ಅಭಿನಯವನ್ನ ಮಾಡಿದ್ದು ತುಂಬಾನೇ ಖುಷಿ ಪಡರೋ ಜಡ್ಜಸ್ ಗಳು ಕೂಡ 4 ಜನ ಜಡ್ಜಸ್ ಇದ್ದಾರೆ. ಭೂಮಿಕಾ ಅಂದ್ರೆ ಛಾಯಾ ಸಿಂಗ್ ಅವರು, ರಾಜೇಶ್ ನಟರಂಗ ಅವರು, ಮತ್ತೆ ಮಾಳವಿಕಾ ಅವರು, ಮತ್ತೆ ಪ್ರೇಮ್ ಅವರು 4 ಜನ ಕೂಡ ತುಂಬಾನೇ ಖುಷಿ ಪಟ್ಟರು. ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ರಿಹರ್ಸಲ್ಸ್ ಗಳನ್ನ ಮಾಡ್ಕೊಂಡು ಮಾಲಾಶ್ರೀ ಮತ್ತೆ ಬಾಳು ಅವರು ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಒಂದು ಜೀವ ಕೊಟ್ಟು ಪಾತ್ರವನ್ನ ಸಕ್ಕದಾಗಿ ಅಭಿನಯವನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಯ್ತು. ಎಸ್ಪೆಷಲಿ ಪ್ರೇಮ್ ಅವರು ಕೂಡ ತುಂಬಾ ಚೆನ್ನಾಗಿ ಮೆಚ್ಕೊಂಡ್ರು. ಮಾಲಾಶ್ರೀ ಅವರು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿದ್ದು, ಎದುರುಗಡೆ ಜಡ್ಜಸ್ ಇದ್ದಾರೆ, ಅಕ್ಕಪಕ್ಕ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ, ಆಡಿಯನ್ಸ್ ಇದ್ದಾರೆ. ಸೊ ಅವರ ಸಮ್ಮುಖದಲ್ಲಿ ನಟನೆ ಮಾಡುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಸೊ ಅದು ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವ ಹಾಗೆ ನಟನೆ ಮಾಡಿದ್ದಾರೆ. ಮಿಸ್ ಮಾಡಿದೆ ನೋಡಿ, ಪ್ರತಿ ವೀಕೆಂಡ್ ಈ ಒಂದು ಕಾರ್ಯಕ್ರಮ ಬರುತ್ತೆ. ಬೇರೆ ಕಂಟೆಸ್ಟೆಂಟ್ಸ್ ಗಳು ಸಹ ಇರ್ತಾರೆ. ಅವ್ರಿಗೆಲ್ಲರನ್ನೂ ಕೂಡ ಬೀಟ್ ಮಾಡಿ ಮುಂದೆ ಹೋಗ್ತಾರೆ ಬಾಳು ಬೆಳಗುಂದಿ. ಅದೇ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ವಾರ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ನೋಡೋಣ ಎಷ್ಟು ವಾರಗಳ ಕಾಲ ಬಾಳು ಬೆಳಗುಂದಿ ಅವರು ಉಳ್ಕೋತಾರೆ, ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಬೇರೆ ಬೇರೆ ಟಾಸ್ಕ್ ಗಳು, ಫನ್ನಿ ಮೂಮೆಂಟ್ಸ್ ಗಳು ಎಲ್ಲವೂ ಕೂಡ ಇರುತ್ತೆ. ಜನರು ಕೂಡ ವೀಕೆಂಡ್ ಬಂತು ಅಂದ್ರೆ ಎಂಜಾಯ್ ಮಾಡಬಹುದು. ಶನಿವಾರ ಮತ್ತೆ ಭಾನುವಾರ ಬರುತ್ತೆ. ಶನಿವಾರ ಸ್ವಲ್ಪ ಜನ ಆಕ್ಟಿಂಗ್ ಮಾಡ್ತಾರೆ, ಸ್ವಲ್ಪ ಜನ ಭಾನುವಾರ ಆಕ್ಟಿಂಗ್. ಇವತ್ತು ಬಾಳು ಬೆಳಗುಂದಿಯ ಒಂದು ಎಪಿಸೋಡ್ ಇರುತ್ತೆ. ಪ್ರತಿ ಒಂದು ವಾರವೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಲಾಸ್ಟ್ ವೀಕ್ ಗೋವಾಗೆ ಹೋಗಿರ್ತಾರೆ, ಸರ್ಪ್ರೈಸ್ ಗಿಫ್ಟ್ ಅನ್ನು ಸಹ ತಗೊಂಡ್ಬಂದು ಕೊಟ್ಟಿರ್ತಾರೆ. ಇವತ್ತು ಕೂಡ ಒಂದು ಸ್ಪೆಷಲ್ ಮೂವಿ ರಿಕ್ರಿಯೇಷನ್ ರೌಂಡ್ ಅಂತ ಎಲ್ಲರೂ ಕೂಡ ಒಂದು ಹೊಸ ಅಂದ್ರೆ ಬೇರೆ ಬೇರೆ ಮೂವಿನ ಸೆಲೆಕ್ಟ್ ಮಾಡಿ ರೀಕ್ರಿಯೇಟ್ ಮಾಡ್ತಾ ಇರ್ತಾರೆ.